ಮನೆಯಲ್ಲಾಗ್ಲಿ ಕಾಲೇಜುಗಳಲ್ಲಾಗ್ಲಿ ಸ್ವಲ್ಪ ಅವರಿಗೆ ಎಕ್ಸ್ಪೋಜರ್ ಸಿಗಬೇಕು. ಪುಸ್ತಕ ಮತ್ತೆ ನಾವು ಇಂಟರ್ನೆಟ್ ಅಂತ ಹೇಳುವಾಗ ಪುಸ್ತಕದಲ್ಲಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಕರೆಕ್ಟ್ ಆಗಿ ಒಂದು ಫೀಲ್ ಬರ್ತದೆ ನಮಗೆ ಓದುವಾಗ. ಸೊ ಈ ತರ ಒಂದು ನಾಲೆಜ್ ಗೇನ್ ಮಾಡೋದಂತ. ಬಟ್ ಮೊಬೈಲ್ ಅಂತ ಆಗುವಾಗ ಅದ್ರ ಡಿಸ್ಟ್ರಾಕ್ಷನ್ ತುಂಬಾ ಇರ್ತದೆ. ನಾವು ಪ್ರಕಾಶಕರಾಗಿ ಪುಸ್ತಕಗಳನ್ನ ಓದುಗರ ಕಡೆ ತಕೊಂಡು ಹೋಗ್ಬೇಕು. ಸೋಷಿಯಲ್ ಮೀಡಿಯಾದಿಂದ ಪೇಷನ್ಸ್ ಸಹ ಕಮ್ಮಿ ಎಲ್ಲರಿಗೂ ಸಹ. ಮೊಬೈಲ್ ಯೂಸೇಜ್ ಕಮ್ಮಿ ಆದಷ್ಟು ಪುಸ್ತಕಕ್ಕೆ ಶಿಫ್ಟ್ ಆಗ್ತಾರೆ ಅಂತ ನಂಗೆ ಅನಿಸ್ತದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸುಧಾಕರ್ ಹೆಗಡೆ. ಸರ್ ನೀವು ಪುಸ್ತಕವನ್ನು ಓದ್ತೀರಾ? ಹೌದು, ಓದ್ತೇನೆ. ಸರ್ ನಿಮ್ಮ ಒಂದು ನೆಚ್ಚಿನ ಒಂದು 5 ಪುಸ್ತಕದ ಹೆಸರು ಹೇಳ್ಬೋದು? ಭೈರಪ್ಪನವರ ಬುಕ್ಸ್ ಎಲ್ಲಾನು ಹೆಚ್ಚು ಕಮ್ಮಿ. ಪರ್ವ ಇದೆ, ಸಾಕ್ಷಿ. ಸರ್ ಇತ್ತೀಚಿನ ಯುವ ಪೀಳಿಗೆಗೆ ಇತ್ತೀಚಿನ ದಿನಗಳಲ್ಲಿ ಈ ಪುಸ್ತಕದ ಮೇಲಿನ ಆಸಕ್ತಿ ಜನರಲ್ಲಿ ಕಡಿಮೆ ಅಂತ ಅನಿಸಿದೆ ಯುವ ಪೀಳಿಗೆಯಲ್ಲಿ. ಹೌದು, ಹಳಬರೆಲ್ಲ ಇನ್ನೂ ಓದ್ತಾ ಇದ್ದಾರೆ, ಯುವಕರಲ್ಲಿ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ. ಈ ತರದ್ ಹೆಚ್ಚು ಮಾಡ್ಬೇಕಂದ್ರೆ ಯಾವ ತರ ಏನೆಲ್ಲ ಮಾಡಬಹುದು ಅಂತ ಅನಿಸ್ತದೆ? ಓದ್ಬೇಕಂದ್ರೆ ಇದೇ ನೀವು ಲಿಟ್ ಫೆಸ್ಟ್ ಎಲ್ಲ ಮಾಡ್ತೀರಿ, ಈ ತರದ್ದು ಅವರು ಇಲ್ಲಿ ಬರುವ ಹಾಗೆ ಮಾಡಬೇಕು. ಮತ್ತೆ ಸ್ಟಾರ್ಟ್ ಮಾಡಬೇಕು ಅವರಿಗೆ. ಮನೆಯಲ್ಲಿ ಕೂಡ ಸ್ವಲ್ಪ ಮನೆಯಲ್ಲಾಗ್ಲಿ ಕಾಲೇಜುಗಳಲ್ಲಾಗ್ಲಿ ಸ್ವಲ್ಪ ಅವರಿಗೆ ಎಕ್ಸ್ಪೋಜರ್ ಸಿಗಬೇಕು. ಪುಸ್ತಕನೇ ಒಳ್ಳೇದು, ಯಾಕಂದ್ರೆ ಪುಸ್ತಕ ಓದುವಾಗ ಸಿಗುವ ಅನುಭವ ನಿಮಗೆ ಅದರಲ್ಲಿ ಸಿಗುದಿಲ್ಲ. ಟಿವಿ ನೋಡೋದಾಗ್ಲಿ ಅಥವಾ ನೀವು ಇದರಲ್ಲಿ ಯಾವ್ದ್ರಲ್ಲಿ ಗೂಗಲ್ನಲ್ಲಿ ಓದಿದ್ರೆ ಕೂಡ ನಿಮಗೆ ಬುಕ್ ಇಲ್ಲ, ಬುಕ್ ಹಿಡ್ಕೊಳ್ಳೋದೇ ಒಂದು ಅನುಭವ ನಿಮಗೆ. ಒಂದು ಅದನ್ನು ಪೇಜ್ ತಿರುಗಿಸೋದಾಗ್ಲಿ ಅಥವಾ ಅದು ಮಾರ್ಕೆಟ್ ಬಿಟ್ಟು ಕಂಟಿನ್ಯೂಸ್ ಓದ್ತಾ ಇರೋದಾಗ್ಲಿ, ಅಲ್ಲಿ ನಿಲ್ಲಿಸಿ ನೀವು ಹಿಂದೆ ಏನು ನಡೀತು ಅನ್ನೋದು ನೋಡ್ಕೊಳ್ಳೋದಾಗ್ಲಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಓದಿದಾಗ ಸಿಗುದಿಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಇಲ್ಲಿ ಓದುವಾಗ ಹಿಂದೆದ್ದು ಮರ್ತು ಹೋಗುತ್ತೆ. ಯಾವ ಪುಸ್ತಕ ನಿಮ್ಮ ಇಷ್ಟವಾದ ಪುಸ್ತಕ? ದ ಇಮೋರ್ಟಲ್ ಆಫ್ ಮೆಲುಹಾ ಅಂತ. ಯಾಕೆ? ಅಂದ್ರೆ ಅದ್ರಲ್ಲಿ ಶಿವನ ಕಥೆ, ಲೈಕ್ ಶಿವ ರಿಯಾಲಿಟಿಯಲ್ಲಿ ಇದ್ರೆ ಲೈಕ್ ಆಸ್ ಅ ಹ್ಯೂಮನ್ ಆಗಿದ್ರೆ ಹೇಗಿರ್ಬೋದು ಅಂತ. ಸೊ ಅದು ನಮ್ಮ ಲೈಕ್ ಇದು ಮೋಟಿವೇಶನ್ ತರ ಕಾಣ್ತದೆ ನಮಗೆ. ಅಂದ್ರೆ ಅವರ ಕತೆ ರಿಯಾಲಿಟಿಯಲ್ಲಿ ಬಂದಾಗ ಹೇಗಿರ್ತದೆ ಅಂತ. ಬಟ್ ಈಗಿನ ಕಾಲದಲ್ಲಿ ಪುಸ್ತಕ ಓದೋದು ಭಾರಿ ಕಡಿಮೆ ಮಾಡಿದ್ದಾರೆ ಎಲ್ಲರೂ. ತುಂಬಾ ಇಂಟರ್ನೆಟ್ಗೆ ಅವರು ಲೈಕ್ ಅನ್ಕೊಳ್ತಾರೆ ಅವರು, ಅದಕ್ಕೋಸ್ಕರ. ಬಟ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಇವಾಗ ಪುಸ್ತಕ ಮತ್ತೆ ನಾವು ಇಂಟರ್ನೆಟ್ ಅಂತ ಹೇಳುವಾಗ ಪುಸ್ತಕದಲ್ಲಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಕರೆಕ್ಟ್ ಆಗಿ ಒಂದು ಫೀಲ್ ಬರ್ತದೆ ನಮಗೆ ಓದುವಾಗ. ಸೊ ಈ ತರ ಒಂದು ನಾಲೆಜ್ ಗೇನ್ ಮಾಡೋದಂತ. ಬಟ್ ಮೊಬೈಲ್ ಅಂತ ಆಗುವಾಗ ಅದ್ರ ಡಿಸ್ಟ್ರಾಕ್ಷನ್ ತುಂಬಾ ಇರ್ತದೆ. ಈಗ ನಾವು ಒಂದು ಬುಕ್ ಓದ್ತಿದೀವಿ ಅಂತ ಹೇಳಿದ್ರೆ ಏನಾದ್ರೂ ಲೈಕ್ ಬೋರ್ ಆದ್ರೆ ನಾವು ಈ ಇನ್ಸ್ಟಾಗ್ರಾಮ್ ಏನೋ ಬೇರೆ ನೋಡ್ತಾ ಹೋಗ್ತೀವಿ. ಬಟ್ ಇದೆಲ್ಲ ಬೋರ್ ಆದ್ರೆ ಬೋರ್ ಆಗ್ಲಿ ಸೀನ್ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಕಂಟೆಂಟ್ ಮುಗಿಯುವಾಗ ನಮಗೆ ಇನ್ನೊಂದು ಕಂಟೆಂಟ್ ಕಾಣ್ತಿರ್ತದೆ, ಒಂದು ಪುಸ್ತಕ ಮುಗಿಯುವಾಗ ಇನ್ನೊಂದು ಪುಸ್ತಕ ಕಣ್ಣೆದುರು ಇರ್ತದೆ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಅನ್ನೆಸೆಸರಿ ಎಂಟರ್ಟೈನ್ಮೆಂಟ್ ಅದ ಸೋಷಿಯಲ್ ಮೀಡಿಯಾ. ಪುಸ್ತಕ ಅಂತ ಹೇಳಿದ್ರೆ ಇಟ್ಸ್ ಎಂಟರ್ಟೈನ್ಮೆಂಟ್, ಬಟ್ ನಾಲೆಜ್ ಸಿಗ್ತದೆ ನಮಗೆ. ಪುಸ್ತಕ ಓದುವವರಿಗೆ ಈಗ ಸೋಷಿಯಲ್ ಮೀಡಿಯಾದಿಂದ ಪೇಷನ್ಸ್ ಸಹ ಕಮ್ಮಿ ಎಲ್ಲರಿಗೂ ಸಹ. 30 ಸೆಕೆಂಡ್ಸ್ ರೀಲಿಂದ ಎಲ್ಲರೂ ಸಹ ಮೈಂಡ್ ಅದಕ್ಕೆ ಸೂಟ್ ಆಗಿ ಬಿಟ್ಟಿದೆ. ಅಲ್ಲ, ನಿಮ್ಗೆ ಅನಿಸ್ತದೆ ಈ ತರ ಈಗ ಇದರಿಂದೆಲ್ಲ ಹೊರಗೆ ಬಂದು ಪುಸ್ತಕದ ಪ್ರಪಂಚಕ್ಕೆ ನಾವು ಯಾವ ತರ ಬರ್ಬೋದು ಅಥವಾ ಯುವಕರು ಯಾವ ತರ ಎಂಟ್ರಿ ಆಗ್ಬೋದು ಅಂತ ಹೇಳ್ಬೋದು? ಮೊಬೈಲ್ ಯೂಸೇಜ್ ಕಮ್ಮಿ ಆದಷ್ಟು ಪುಸ್ತಕಕ್ಕೆ ಶಿಫ್ಟ್ ಆಗ್ತಾರೆ ಅಂತ ನಂಗೆ ಅನಿಸ್ತದೆ. ಇಲ್ಲ ಸರ್, ತಪ್ಪದು. ನಾವು ಪ್ರಕಾಶಕರಾಗಿ ಪುಸ್ತಕಗಳನ್ನ ಓದುಗರ ಕಡೆ ತಕೊಂಡು ಹೋಗ್ಬೇಕು. ನಿಜವಾಗಿಯೂ ತುಂಬಾ ಓದುಗರಿದ್ದಾರೆ. ಇದು ನನ್ನ ಎಕ್ಸ್ಪೀರಿಯನ್ಸ್, ಓದುಗರಿದ್ದಾರೆ ಸರ್.